ಜೈಲೂಟ ಸೇರದೆ ಜೈಲಿನಲ್ಲಿ ಒದ್ದಾಡ್ತಾ ಇರುವಂತಹ ನಟ ದರ್ಶನ್ ಮನೆ ಊಟಕ್ಕಾಗಿ ಹಪಹಪಿಸ್ತಾ ಇದ್ದಾರೆ. ಕೋರ್ಟ್ನ ಮೊರೆ ಕೂಡ ಹೋಗಿದ್ರು. ಇವತ್ತು ಮನೆ ಊಟದ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಕೋರ್ಟ್ ಮತ್ತೆ ಶಾಕ್ ಕೊಟ್ಟಿದೆ. ಹಾಗಾದ್ರೆ ದರ್ಶನ್ ಅವರ ಮನೆ ಊಟದ ಭವಿಷ್ಯ ಇವತ್ತು ಏನಾಯ್ತು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ನಟ ದರ್ಶನ್ಗೆ ಮತ್ತೆ ಜೈಲೂಟವೇ ಫಿಕ್ಸ್. ಹೈಕೋರ್ಟ್ನಲ್ಲಿ ಇತ್ಯರ್ಥವಾಗದ ದರ್ಶನ್ ಅರ್ಜಿ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೊರೆಗೆ ಹೈಕೋರ್ಟ್ ಸೂಚನೆ. ಜೈಲೂಟ ಸೇರ್ತಾ ಇಲ್ಲ, ಜೈಲೂಟ ತಿಂದ್ರೆ ಫುಡ್ ಪಾಯ್ಸನ್ ಆಗ್ತಿದೆ, ನನಗೆ ಮನೆ ಊಟ ಬೇಕು ಅಂತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಈ ಬಗ್ಗೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಅಭಿಪ್ರಾಯವನ್ನ ಪಟ್ಟಿದೆ. ಇದನ್ನ ನೋಡಿದ್ರೆ ಸದ್ಯಕ್ಕೆ ದರ್ಶನ್ಗೆ ಜೈಲೂಟವೇ ಗಟ್ಟಿಯಾಗಿದೆ. ಈ ಬಗ್ಗೆ ತೀರ್ಪು ನೀಡಿದ್ರೆ ಎಲ್ಲಾ ಕೈದಿಗಳಿಗೂ ಇದೇ ಅನ್ವಯ ಆಗಬಹುದು. ಇದನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ತೆಗೆದುಕೊಂಡು ಹೋದ್ರೆ ಒಂದು ವಾರದಲ್ಲಿ ತೀರ್ಮಾನ ಆಗುತ್ತೆ. ಈ ಕೇಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸೂಕ್ತ ಅಂತ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನಾಳೆನೇ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ನೀಡಿದ್ದು ಜುಲೈ 27ರ ಒಳಗೆ ಅರ್ಜಿ ತೀರ್ಮಾನ ಮಾಡುವಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸೂಚನೆ ನೀಡಲಾಗಿದೆ. ದರ್ಶನ್ ಭೇಟಿಯಾದ ತರುಣ್ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ನೋಡೋದಕ್ಕೆ ನಿರ್ದೇಶಕ ತರುಣ್ ಸುಧೀರ್, ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ರು. ದರ್ಶನ್ ಭೇಟಿಯಾಗಿ ಕೆಲವೊತ್ತು ಮಾತನಾಡಿ ಬಳಿಕ ವಾಪಸ್ಸಾದ್ರು. ಇದೇ ವೇಳೆ ನಟ ನಿರ್ದೇಶಕ ತರುಣ್ ಸುಧೀರ್ ಮಾತನಾಡಿ, ದರ್ಶನ್ಗೆ ಜ್ವರ ಇದ್ದು ಸ್ವಲ್ಪ ರಿಕವರಿ ಆಗಿದ್ದಾರೆ. ನಾನು ಅವ್ರಿಗೆ 2 ಪುಸ್ತಕವನ್ನ ಕೊಟ್ಟಿದ್ದೀನಿ, ಅವ್ರೇನು ತಪ್ಪು ಮಾಡಿಲ್ಲ, ನ್ಯಾಯ ಸಿಗುತ್ತೆ ಅಂತ ತಿಳಿಸಿದ್ರು. ಇನ್ನು ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿದೆ ದರ್ಶನ್. ಜೈಲಿನಲ್ಲಿ ಅವಕಾಶ ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಮದುವೆ ಆಮಂತ್ರಣವನ್ನ ಕೊಟ್ಟಿಲ್ಲ ಅಂತ ತಿಳಿಸಿದ್ರು. ಇನ್ನು ದರ್ಶನ್ ಜೈಲಿನಲ್ಲಿರೋದ್ರಿಂದ ತರುಣ್ ಮದುವೆ ಮುಂದೂಡಿಕೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ರಂತೆ. ಆದ್ರೆ ಈ ಬಗ್ಗೆ ದರ್ಶನ್ ವಿಜಯಲಕ್ಷ್ಮಿ ಮೂಲಕ ಮದುವೆ ಮುಂದೂಡಿಕೆ ಮಾಡೋದು ಬೇಡ, ನಿಶ್ಚಯವಾಗಿದ್ದಂತಹ ದಿನಾಂಕದಲ್ಲಿ ಮದುವೆ ನಡೀಲಿ ಅಂತ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ತರುಣ್ ದರ್ಶನ್ರನ್ನ ಭೇಟಿ ಆಶೀರ್ವಾದ ಪಡೆದಿದ್ದಾರೆ. ಸರ್ ಏನಿಲ್ಲ, ಬೇಸಿಕಲಿ ಹೇಗಿದ್ದಾರೆ ಅವ್ರ ಹೆಲ್ತು, ಅದ್ರ ಬಗ್ಗೆನೇ ಚರ್ಚೆ ಆಗಿದ್ದು. ಏನಿಲ್ಲ ಮಗನೇ, ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇದ್ದೀನಿ, ನಾನು ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳಿದ್ರು. ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ. ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೊಂದು ನಂಬಿಕೆ ಇದೆ. ಆಲ್ಕಮಿಸ್ಟ್ದೊಂದು ಕನ್ನಡ ವರ್ಷನ್ ಅರ್ಜುನ ಆನೆ ಇದ್ರ ಬಗ್ಗೆ ಒಂದು ಪುಸ್ತಕ ಬಂದಿದೆ. ಆ ಒಂದು ಪುಸ್ತಕ ತೊಗೊಂಬಂದು ಕೊಟ್ಟಿದ್ದೆ. ಅಂದರೆ ಅದೊಂದು ಲೈಫ್ ಜರ್ನಿ ಬಗ್ಗೆ ಇದೆ, ಒಂದು ಫಿಲಾಸಫಿ ಇದೆ ಅದರಲ್ಲಿ. ಏನೋ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ. 28 ದಿನವಾದರೂ ಪತ್ತೆಯಾಗದ ಸ್ವಾಮಿ ಚಾಟಿಂಗ್ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ ನಡೆದು 28 ದಿನಗಳೇ ಕಳೆದಿದೆ. ಆದರೆ ಕೊಲೆಗೆ ಕಾರಣವಾದಂತಹ ರೇಣುಕಾಸ್ವಾಮಿ ಚಾಟಿಂಗ್ ಡೀಟೇಲ್ಸ್ ಪೊಲೀಸರಿಗೆ ಇನ್ನೂ ಸಿಕ್ಕಿಲ್ಲ. ರೇಣುಕಾಸ್ವಾಮಿ ಮಾಡಿದ್ದ ಎನ್ನಲಾದಂತಹ ಅಶ್ಲೀಲ ಮೆಸೇಜ್, ಅಶ್ಲೀಲ ಫೋಟೋಗಳ ರಿಟ್ರೀವ್ ಮಾಡೋದಕ್ಕೆ ತನಿಖೆ ಮುಂದುವರೆದಿದೆ. ರೇಣುಕಾಸ್ವಾಮಿ ಉಪಯೋಗಿಸಿದಂತಹ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಡೇಟಾ ಸಂಗ್ರಹಕ್ಕಾಗಿ ಪೊಲೀಸರು ನಕಲಿ ಸಿಮ್ ಪಡ್ಕೊಂಡು ದತ್ತಾಂಶ ರಿಟ್ರೀವ್ ಮಾಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಪ್ರತ್ಯೇಕ ಅಧಿಕಾರಿ ನೇಮಕ ಮಾಡಲಾಗಿದೆ. ಎಟಿಸಿ ಇನ್ಸ್ಪೆಕ್ಟರ್ ಮಹೇಶ್ ಹೆಗ್ಲಿಗೆ ಡೇಟಾ ರಿಟ್ರೀವ್ ಜವಾಬ್ದಾರಿಯನ್ನ ವಹಿಸಲಾಗಿದ್ದು, ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಡೇಟಾ ಸಂಪೂರ್ಣ ರಿಟ್ರೀವ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಜೋರಾದ ದರ್ಶನ್ ಅಭಿಮಾನಿಗಳ ಪುಂಡಾಟ. ಪ್ರಥಮ್ಗೆ ಬೆದರಿಕೆ, ಕೇಸ್ ಬಳಿಕ ಕ್ಷಮೆ. ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ರೆ ಹೊರಗಡೆ ದರ್ಶನ್ ಅಭಿಮಾನಿಗಳ ಪುಂಡಾಟಿಕೆ ಮುಂದುವರೆದಿದೆ. ತಮ್ಮನ್ನ ಭೇಟಿಗೆ ಬಂದವರ ಮುಂದೆಲ್ಲ ಫ್ಯಾನ್ಸ್ಗೆ ಸುಮ್ಮನಿರುವಂತೆ ದರ್ಶನ್ ಮನವಿ ಮಾಡಿಕೊಂಡ್ರು. ಕೆಲವು ಅಭಿಮಾನಿಗಳು ಮಾತ್ರ ದರ್ಶನ್ ಮಾತನ್ನೇ ಕೇಳ್ತಾ ಇಲ್ಲ. ದರ್ಶನ್ ಬಗ್ಗೆ ಮಾತನಾಡುವವರಿಗೆ ಅಶ್ಲೀಲ ಸಂದೇಶ, ಧಮಕಿ ಹಾಕೋದನ್ನ ಮುಂದುವರೆಸಿದ್ದಾರೆ. ಈಗಾಗಲೇ ದರ್ಶನ್ ಅಭಿಮಾನಿಗಳ ಧಮಕಿಗೆ ಬೇಸತ್ತು ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಹತ್ತಿದ್ರು. ಆದ್ರೀಗ ಮತ್ತೆ ಸಿಂಧೂಧರ್ ಹೆಸರಿನ ದರ್ಶನ್ ಅಭಿಮಾನಿ ವಿಡಿಯೋ ಮೂಲಕ ಪ್ರಥಮ್ಗೆ ಬೆದರಿಕೆ ಹಾಕಿದ್ದು, ಜ್ಞಾನಭಾರತಿ ಪೊಲೀಸರು ಡ್ರಿಲ್ ಮಾಡಿದ ನಂತರ ಕ್ಷಮೆ ಕೇಳಿದ್ದಾನೆ. ಇನ್ನು ಪ್ರಥಮ್ ಅವರಿಗೆ ಆ ರೀತಿಯ ಮಾತುಗಳನ್ನ ಆಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ, ಅವರ ಮೇಲೆ ಪ್ರೀತಿ ಅಭಿಮಾನ ಅವತ್ತೂ ಇದೆ, ಇವತ್ತೂ ಇದೆ. ನನ್ನ ವಿಡಿಯೋದಿಂದ ಅವರ ಘನತೆಗೆ ಧಕ್ಕೆ ಆಗಿದ್ದಕ್ಕೆ ಕ್ಷಮೆ ಯಾಚಿಸ್ತೀನಿ ಅಂತ ತಿಳಿಸಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿ ಸರಿಯಾಗಿ ಊಟ ಸಿಗದೆ ದರ್ಶನ್ ಪರದಾಡ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ 27ರ ಒಳಗೆ ವಿಚಾರಣೆ ನಡೆಸುವಂತೆ ಹೈಕೋರ್ಟ್ಗೆ ಸೂಚನೆ ಕೊಟ್ಟಿದ್ದು, ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.